ನಾವು ಬದುಕಿ ಉಳಿತಾ ಇಲ್ಲ. ಸೂರ್ಯ ಮುಳುಗದ ಸ್ವತ್ತಿನ ಬ್ರಿಟಿಷರು ಎಲ್ಲೆಲ್ಲಿ ಕಾಲಿಟ್ಟರು, ಎಲ್ಲೆಲ್ಲಿ ಆಡಳಿತ ನಡೆಸಿದರು, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ನಾಗರಿಕತೆ, ಅಲ್ಲಿಯ ಜನಾಂಗವನ್ನು ಧ್ವಂಸ ಮಾಡಿ ಆ ಭೂಮಿಯನ್ನು ಕ್ರೈಸ್ತೀಕರಣ ಮಾಡಿ ಇತಿಹಾಸ ಅಲ್ವಾ? ಸೌತ್ ಆಫ್ರಿಕಾದ ಒಬ್ಬ ದಾರ್ಶನಿಕ ಹೇಳ್ತಾನೆ, ಬ್ರಿಟಿಷರ ವೇಷದ ಕ್ರೈಸ್ತರು ನಮ್ಮ ದೇಶಕ್ಕೆ ಕಾಲಿಡುವಾಗ ಭೂಮಿ ನಮ್ಮ ಕೈಗಿತ್ತು, ಬೈಬಲ್ ಅವರ ಕೈಗಿತ್ತು. ನಮಗೆ ಜ್ಞಾನದ ಬೆಳಕನ್ನು ಕೊಡ್ತೀವಿ, ಶಿಕ್ಷಣದ ಬೆಳಕನ್ನು ತೋರಿಸ್ತೀವಿ ಅಂತ ಹೇಳಿ ಕೈಯಲ್ಲಿ ನಮ್ಮ ಬೈಬಲ್ ಅನ್ನು ನಮ್ಮ ಕೈ ಕೊಟ್ಟು ಕಣ್ಣು ಮುಚ್ಚಿ ಧ್ಯಾನ ಅಂತ ಹೇಳಿದರು. ಕಣ್ಣು ಬಿಟ್ಟಾಗ ಬೈಬಲ್ ನಮ್ಮ ಕೈಗಿತ್ತು, ಭೂಮಿ ಅವರ ಕೈಗೆ ಹೋಗಿತ್ತು. ವರ್ಷ ಈ ಭಾರತವನ್ನು ಇಸ್ಲಾಂ ಆಳಿದರೂ ಕೂಡ ಭಾರತವಾಗಿ ಇವತ್ತಿಗೂ ಉಳಿದಿರುವುದರ ಹೇಳುವುದೇನೋ ದೇಶಭಕ್ತಿ, ಧರ್ಮ ಪ್ರೀತಿ, ಆ ದೇಶಕ್ಕೆ ಆ ಧರ್ಮಕ್ಕಾಗಿ ಸಾಯುವುದಕ್ಕೂ ಸ್ಪರ್ಧೆ. ಇವತ್ತಿನ ನಮಗಾಗಿ ಸತ್ತು ಸ್ವರ್ಗ ಸೇರಿದವರ, ರಕ್ತವನ್ನು ಚೆಲ್ಲಿದವರ, ಪ್ರಾಣವನ್ನು ಬಲಿಕೊಟ್ಟವರ, ಕುತ್ತಿಗೆಯನ್ನು ಮೇಲುಗಂಬಕ್ಕೆ ಒಡ್ಡಿದವರ, ಎಲೆಯನ್ನ ಗುಂಡಿಗೆ ಒಡ್ಡಿ ರಸ್ತೆಯಲ್ಲಿ ಪ್ರಾಣವನ್ನು ಬಿಟ್ಟವರನ್ನ ನೆನಪಿಸಿಕೊಳ್ಳುವ ಸೌಜನ್ಯ ಬೇಕಲ್ಲ. ಅದನ್ನೇ ನಾವು ಕೃತಜ್ಞತೆ ಅಂತ ಕರಿತೀವಿ. ಇವತ್ತಿನ ನಮಗಾಗಿ ತಮ್ಮ ಬದುಕನ್ನು ಕೊಟ್ಟ ಸಾವಿರಾರು ದೇಶಭಕ್ತರನ್ನು ನೆನಪಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮನುಷ್ಯತ್ವ. ನಾಯಿಗಳು ಕೂಡ ನೀವು ತಂಗಳನ್ನು ಎಸೆದರೆ ತಿನ್ನುವ ನಾಯಿ ನಿಮ್ಮ ಮನೆಯ ಬಾಗಿಲನ್ನು ಕಾಯಲು ನಿಮ್ಮ ಋಣವನ್ನು ತೀರಿಸುತ್ತದೆ. ಅದನ್ನು ಕೊಟ್ಟ ಭೂಮಿ ಭಾರತ, ಜನ್ಮ ಕೊಟ್ಟ ಮಾತೃಭೂಮಿ ಭಾರತ. ಅದಕ್ಕಾಗಿಯೇ ಸ್ಪರ್ಧೆ, ಸಾಯುವುದಕ್ಕಾಗಿಯೇ ಸ್ಪರ್ಧಾ, ಸ್ವಾತಂತ್ರ್ಯಕ್ಕಾಗಿಯೇ ಬಲಿದಾನ. ಅಂಥವರನ್ನ ನೆನಪಿಸಿಕೊಳ್ಳುವುದಕ್ಕೆ ಇರುವ ಅವಕಾಶ ಯಾವುದೋ, ಯಾವ ಕ್ಷಣದಲ್ಲಿ ಆ ಎಲ್ಲ ಬಲಿದಾನಿಗಳ ತ್ಯಾಗ, ಸಮರ್ಪಣೆ ಸಾರ್ಥಕಗೊಳ್ಳು ಆ ಕ್ಷಣ 1947 ಆಗಸ್ಟ್ 14 ನೆನಪಿಸಿಕೊಳ್ತಾರೆ. ತಲೆಮಾರುಗಳು ತುತ್ತು ಅನ್ನವನ್ನು ತಿನ್ನುವಾಗ ನೆಮ್ಮದಿಯಿಂದ ನಿದ್ದೆಗೆ ಹೋಗುವುದಕ್ಕಾಗಿ ತಲೆದಿಂಬಿನ ಮೇಲೆ ತಲೆಯನ್ನು ಇಟ್ಟಾಗ ಇವತ್ತಿನ ನನ್ನ ಸುಖದ ಬದುಕಿಗೆ ಸತ್ತವರು ಎಷ್ಟು ಜನ? ಎಲ್ಲಿಂದ ಶುರುವಾಯಿತು ಸ್ವಾತಂತ್ರ್ಯ? ಬಂತು ಆಗಸ್ಟ್ 14 ಮಧ್ಯರಾತ್ರಿ. ಸ್ವಾತಂತ್ರ್ಯ ಕಳ್ಕೊಂಡದ್ದು ಯಾವಾಗ? ನಾನು ಆಗಲೇ ಉಲ್ಲೇಖ ಮಾಡಿದೆ, 1000 ವರ್ಷಗಳಷ್ಟು ಸುದೀರ್ಘವಾದ ಸ್ವಾತಂತ್ರ್ಯದ ಸಂಗ್ರಾಮವನ್ನ ನಡೆಸಿದ್ದು ನಮ್ಮ ಹಿರಿಯರು. ಯಾವುದೋ ಗ್ರೀಕನಿಂದ ಜಗತ್ತನ್ನು ಗೆಲ್ಲುವ ಸತ್ತಿನ ಜೊತೆಗೆ ಹೊರಟ ಅಲೆಕ್ಸಾಂಡರ್ ಭಾರತಕ್ಕೆ ಕಾಲ
ಭಾರತದಿಂದ ಕಾಲು ಕಿತ್ತ. ಆ ಅಲೆಕ್ಸಾಂಡರ್ನ ಸೋಲಿನ ಜೊತೆಯಲ್ಲಿ ಭಾರತದ ಸ್ವಾತಂತ್ರ್ಯದ ಸಂಗ್ರಾಮ ಅದು ಆರಂಭ ಆಯಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಆಜಾದ್ ಹಿಂದ್ ಫೌಜಿನ ಗುಂಡುಗಳು ಬರುವುದರ ಜೊತೆಯಲ್ಲಿ 1945ರಲ್ಲಿ ರಂಗೂನಿನ ಮೂಲಕ ಬಂಗಾಳಕ್ಕೆ ಕಾಲಿಟ್ಟು ಮೊಯಿರಾ ಅನ್ನುವ ಪುಟ್ಟ ಗ್ರಾಮದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಾರತ ಸ್ವತಂತ್ರ ಆಯಿತು. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪ್ರಧಾನಿ ನಾನು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.